ರಾಜಣ್ಣ ರಾಜೀನಾಮೆಯನ್ನು ಕೊಟ್ಟಾಯಿತು ಅಥವಾ ರಾಜಣ್ಣ ಅವ್ರನ್ನ ಸಂಪುಟದಿಂದ ವಜಾ ಮಾಡಿ ಆಯಿತು. ಇದಾದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಖಾತೆಗಳ ಭಾರ ಜಾಸ್ತಿ ಆಗ್ತಾ ಇದೆ. ಹಲವು ಇಲಾಖೆಗಳನ್ನು ನಿಭಾಯಿಸಬೇಕಾದಂಥ ಒತ್ತಡದಲ್ಲಿ ಸಂಕಷ್ಟದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಅವರಿಗೆ ಇದು ಒತ್ತಡವಾ ಸಂಕಷ್ಟವಾ ತಲೆಬಿಸಿನ ಸರಿಯಾಗಿ ನಾವು ಹೇಳೋಕ್ಕಾಗಲ್ಲ. ಆದರೆ ಹಲವು ಇಲಾಖೆಗಳನ್ನಂತೂ ನಿಭಾಯಿಸೋದು ಸುಮ್ಮನೆ ಕೆಲಸ ಅಂತೂ ಒಂದು ಕಡೆ ಅವರು ಮುಖ್ಯಮಂತ್ರಿ ಕೂಡ ಇದ್ದಾರೆ. ಪಕ್ಷವನ್ನು ನೋಡಬೇಕು, ಮುಖ್ಯಮಂತ್ರಿ ಜವಾಬ್ದಾರಿನೂ ಕೂಡ ಒಂದು ಕಡೆ ನಿಭಾಯಿಸಬೇಕಾಗತ್ತೆ, ಸರ್ಕಾರವನ್ನು ಗಮನಿಸಬೇಕಾಗತ್ತೆ. ಹಣಕಾಸು ವಿಚಾರ ಇದೆಯಲ್ಲ, ಇದು ಇನ್ನೂ ಇಂಪಾರ್ಟೆಂಟ್ ಕೆಲಸ. ಈ ಖಾತೆಯನ್ನು ಕೂಡ ಚೆನ್ನಾಗಿ ನಿಭಾಯಿಸಬೇಕಾಗತ್ತೆ. ಈಗಾಗಲೇ 4 ಪ್ರಮುಖ ಖಾತೆಗಳನ್ನು ಹೇಳ್ತಿರೋದು. ಪ್ರಮುಖ ಖಾತೆಗಳಿವೆ ಅವ್ರ ಬಳಿಯಲ್ಲಿ, ಅದನ್ನು ನಿಭಾಯಿಸ್ತಾ ಇದ್ದಾರೆ ಅವರು. ಹಣಕಾಸು, ಗುಪ್ತಚರ. ಸಾಮಾನ್ಯವಾಗಿ ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಿರಲಿ ಅವ್ರ ಜೊತೆನೇ ಗುಪ್ತಚರ ಇಲಾಖೆ ಇರುತ್ತೆ. ಅದು ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಇಲಾಖೆ, ಅದರಲ್ಲಿ ಎರಡು ಮಾತಿಲ್ಲ. ಹಣಕಾಸನ್ನು ಸಾಮಾನ್ಯವಾಗಿ ಕೆಲ ಮುಖ್ಯಮಂತ್ರಿ ಇಟ್ಕೊಳ್ತಾರೆ, ಕೆಲವರು ಇಟ್ಕೊಳ್ಳಲ್ಲ, ಅದು ಬೇರೆ ವಿಚಾರ. ವಾರ್ತಾ ಮತ್ತು ಪ್ರಸಾರ ಅವ್ರ ಬಳಿನೇ ಇದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಖಾತೆ ಇದೆಯಲ್ಲ, ಇದನ್ನು ಸಿದ್ದರಾಮಯ್ಯನವರೇ ಇಟ್ಕೊಂಡಿದ್ದಾರೆ. ಇದಲ್ಲದೆ ಈ ಸಡನ್ ಅಂತ ಬಂದಿದ್ದು ಯಾವುದು ಅಂದರೆ, ನಾಗೇಂದ್ರ ರಾಜೀನಾಮೆ ಕೊಡಬೇಕಾಯ್ತಲ್ಲ ಮಿನಿಸ್ಟರ್ಗಿರಿಗೆ, ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗಲೂ 2 ಖಾತೆಗಳು ತೆರವಾಯ್ತು ಅವರಿಗೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಕ್ರೀಡೆ ಯುವಜನ ಸೇವಾ ಇಲಾಖೆ. ಈ 2 ಖಾತೆಗಳು ಕೂಡ ಅವಾಗ ಸಿದ್ದರಾಮಯ್ಯನವರೇ ಅದನ್ನು ವಹಿಸ್ಕೊಳ್ಬೇಕಾಗಿತ್ತು. ಅದನ್ನು ಬೇರೆ ಯಾರಿಗೂ ಕೊಟ್ಟಿಲ್ಲ. ಏನಂದರೆ ನಾಗೇಂದ್ರನಿಗೆ ಮತ್ತೆ ಕೊಡ್ತಾರೆ ಅಂತೇಳಿ ಚರ್ಚೆಗಳಿದೆ, ಇರಲಿ. ಆದರೆ ಆ ಖಾತೆಗಳನ್ನು ಕೂಡ ಸಿದ್ದರಾಮಯ್ಯನವರೇ ನಿಭಾಯಿಸಬೇಕು. ಈಗ ರಾಜಣ್ಣ ರಾಜೀನಾಮೆ ಕೊಟ್ಟಾದ ಮೇಲೆ ಸಹಕಾರ ಇಲಾಖೆ ಅದು ಕೂಡ ಸಿದ್ದರಾಮಯ್ಯನವರ ವ್ಯಾಪ್ತಿಗೆ ಬಂತು. ಹಾಗಾಗಿ ಟೋಟಲ್ ಆಗಿ 8 ಪ್ರಮುಖ ಖಾತೆಗಳನ್ನು ನಿಭಾಯಿಸಬೇಕಾದಂಥ ಹೊಣೆಗಾರಿಕೆ ಅವರಿಗಿದೆ. ಒಂದು ಕಡೆ ಪಕ್ಷ, ಮತ್ತೊಂದು ಕಡೆ ಸರ್ಕಾರ, ಎರಡೂ ಕಡೆ ನಿಭಾಯಿಸುವಂಥ ಹೊಣೆಗಾರಿಕೆ ಸಿದ್ದರಾಮಯ್ಯನವ್ರದ್ದು. ತಿಳಿಸ್ಕೊಡ್ಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಸಿದ್ದರಾಮಯ್ಯನವರ ಬಳಿಯಲ್ಲಿ 8 ಖಾತೆಗಳು ಇದೆ ಅಂತ ಹೇಳಿದಾಗ ಅವ್ರು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋ ಚರ್ಚೆ ಒಂದು ಕಡೆ ಇದ್ದರೆ, ಆ ಖಾತೆ ನಮಗೆ ಕೊಟ್ಟರೆ ಚೆನ್ನಾಗಿರುತ್ತಲ್ವಾ ಅಂತ ಅನೇಕ ಶಾಸಕರು ಅದರ ಮೇಲೆ ಕಂಡಿಟ್ಟಿರ್ತಾರೆ. ನಾಗೇಂದ್ರದಿಂದ ತೆರವಾದಾಗಲೇ ಅನೇಕರಿಗೆ ಆ ಖಾತೆಗಳ ಮೇಲೆ ಆಸೆ ಇತ್ತು. ಏನಾಗಿದೆ ಆ ಖಾತೆಗಳ ಒಂದು ಕಥೆ ಅಂತ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ.